टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ನೌಕರರು ಸಮರವನ್ನ ಸಾರಿದ್ದಾರೆ. ಸರ್ಕಾರದ ಮುಂದೆ ಸಾರಿಗೆ ನೌಕರರು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅವುಗಳ ಈಡೇರಿಕೆಗೋಸ್ಕರ ಇದೀಗ ಸಮರ ಸಾರಿದ್ದಾರೆ. ನಾಳೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಮುಷ್ಕರಕ್ಕೆ ನೌಕರರು ಕರೆಯನ್ನ ಕೊಟ್ಟಿದ್ದಾರೆ. ನಾಳೆಯಿಂದ ರಸ್ತೆಗಿಳಿಯಲ್ವಂತೆ ಸರ್ಕಾರಿ ಸಾರಿಗೆ ಬಸ್ಗಳು. ಸಾರಿಗೆ ನೌಕರರಿಂದ ಅನಿರ್ದಿಷ್ಟಾವಧಿ ಮುಷ್ಕರ, ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ. ಸಾರಿಗೆ ನೌಕರರು ವೇತನ ಹೆಚ್ಚಳ ಮಾಡದ ಸರ್ಕಾರದ ಮೇಲೆ ನೌಕರರ ಸಿಟ್ಟಿದು. ನೌಕರರ ಮುಖಂಡ ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಮುಷ್ಕರ. ಸಿಎಂ ಮತ್ತು ಸಾರಿಗೆ ನಿಗಮದ ಅಧಿಕಾರಿಗಳಿಗೆ ಮುಷ್ಕರದ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. 38 ತಿಂಗಳ ವೇತನ ಬಾಕಿ ಹಣ ಬಿಡುಗಡೆ ಮಾಡಬೇಕು. ಹಾಗೆಯೇ 1/1/2024ರಿಂದಲೇ ಹೊಸ ವೇತನ ಪರಿಷ್ಕರಣೆಯಾಗಬೇಕು. ಖಾಸಗೀಕರಣ, ಭ್ರಷ್ಟಾಚಾರ, ಸಿಬ್ಬಂದಿ ಮೇಲಿನ ಕಿರುಕುಳ ನಿಲ್ಲಬೇಕು. ಸಾರಿಗೆ ನಿಗಮದ ವಿದ್ಯುತ್ ಬಸ್ಗಳಲ್ಲಿ ಸಂಸ್ಥೆಯ ಚಾಲಕರಿಗೆ ಕೆಲಸವನ್ನ ಕೊಡಬೇಕು. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಸಂಸ್ಥೆಯ ಚಾಲಕರಿಗೇ ಕೆಲಸ ನೀಡಬೇಕು ಅನ್ನೋ ಬೇರೆ ಬೇರೆ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಿಎಂ ಅವರ ನೇತೃತ್ವದಲ್ಲಿ ಸಭೆ ಕೂಡ ಇದೆ. ಸಾರಿಗೆ ಮುಖಂಡರ ಜೊತೆಗೆ ಸಭೆಯನ್ನು ನಡೆಸಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾಡ್ತಾರೆ. ಆದರೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ನೌಕರರು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರನ್ನ ಕರೆದು ಮಾತನಾಡಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ರು. ಆದರೆ ಅದೆಲ್ಲವೂ ಕೂಡ ಭರವಸೆಯಾಗಿಯೇ ಉಳಿದಿದೆ ವಿನಃ ಯಾವೊಂದು ಬೇಡಿಕೆಯೂ ಕೂಡ ಈಡೇರಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಆಕ್ರೋಶವನ್ನ ಮುಷ್ಕರದ ಮುಖೇನವಾಗಿ ಹೊರಹಾಕುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸಾರಿಗೆ ಮುಷ್ಕರಕ್ಕೆ ಕರೆ ನೀಡಿದ ಬೆನ್ನಲ್ಲೇ ರಜೆ ರದ್ದು. ಸಾರಿಗೆ ನೌಕರರಿಗೆ ರಜೆಯನ್ನ ರದ್ದು ಮಾಡಿ ಎಚ್ಚರಿಕೆಯ ಸಂದೇಶವನ್ನ ಕೊಡಲಾಗಿದೆ. ಮುಷ್ಕರದಲ್ಲಿ ಭಾಗಿಯಾದರೆ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನೋ ಎಚ್ಚರಿಕೆ. ಡ್ಯೂಟಿ ಮಾಡಿಲ್ಲ ಅಂದ್ರೆ ಸಂಬಳ ಕೊಡಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಜೆ ನೀಡುವಂತಿಲ್ಲ ಎಂದು ಅಧಿಕಾರಿಗಳಿಗೂ ಸಂದೇಶ. ವಾರದ ರಜೆಯನ್ನ ಕ್ಯಾನ್ಸಲ್ ಮಾಡಿದೆ ಸಾರಿಗೆ ನಿಗಮ. ವೀಕ್ಲಿ ಆಫ್ ಅನ್ನೋದು ಏನಿರುತ್ತೋ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಯಾರಾದರೂ ಬೇರೆ ಬೇರೆ ಕಾರಣಗಳಿಗೆ ರಜೆಗಳನ್ನ ತಗೊಂಡಿದ್ರೆ ಅದನ್ನೂ ಕೂಡ ಕ್ಯಾನ್ಸಲ್ ಮಾಡುವಂತೆ ಈಗಾಗಲೇ ಸಾರಿಗೆ ನಿಗಮ ಸೂಚನೆಯನ್ನ ಕೊಟ್ಟಿದೆ. ಸಂಬಂಧಪಟ್ಟಂತಹ ಡಿಪೋ ಇರಬಹುದು ಅಥವಾ ಅಧಿಕಾರಿಗಳಿರಬಹುದು, ಸಾರಿಗೆ ನೌಕರರ ಮೇಲಧಿಕಾರಿಗಳಿಗೆ ಖಡಕ್ ಆಗಿ ಸೂಚನೆಯನ್ನ ಕೊಡಲಾಗಿದೆ. ಎಲ್ಲರ ರಜೆಯನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ. ಒಂದು ವೇಳೆ ಯಾರಾದರೂ ಮುಷ್ಕರದಲ್ಲಿ ಭಾಗಿಯಾದರೆ ಅದರ ಪರಿಣಾಮ ತುಂಬಾ ಗಂಭೀರವಾಗಿರುತ್ತೆ ಅನ್ನೋ ಸಂದೇಶವನ್ನ ಕೂಡ ಕೊಡಲಾಗಿದೆ. ನಾಳೆಯಿಂದ ಸಾರಿಗೆ ಮುಷ್ಕರಕ್ಕೆ ಕರೆ. ಇವತ್ತು ಸಿಎಂ ಸಭೆ. ಸಾರಿಗೆ ನೌಕರರ ಮನವೊಲಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಮುಷ್ಕರಕ್ಕೆ ಕರೆ ನೀಡಿದ ನೌಕರರ ಜೊತೆಗೆ ಸಂಧಾನ ಸಭೆ. ಸಿಎಂ ಸಭೆಗೂ ಅಪಸ್ವರವನ್ನ ಕೆಲ ಸಂಘಟನೆಗಳು ಎತ್ತಿವೆ. ಕೇವಲ 30 ನಿಮಿಷದ ಸಭೆಯಲ್ಲಿ ಏನ್ ಚರ್ಚೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಕೆಲ ಸಂಘಟನೆಗಳು ಅಪಸ್ವರವನ್ನ ಎತ್ತಿವೆ. ಸಮಸ್ಯೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನ ಅವರು ಮಾಡ್ತಿದ್ದಾರೆ. ಅಂದ್ರೆ 30 ನಿಮಿಷಗಳ ಸಮಯಾವಕಾಶವನ್ನ ಈ ಸಭೆಗೆ ಸಿಎಂ ಸಿದ್ದರಾಮಯ್ಯನವರು ನಿಗದಿಪಡಿಸಿರೋದ್ರಿಂದ ಈ 30 ನಿಮಿಷಗಳಲ್ಲಿ ಯಾವುದರ ಬಗ್ಗೆನೂ ಕೂಡ ಚರ್ಚೆ ಮಾಡೋದಕ್ಕಾಗೋದಿಲ್ಲ, ಯಾವುದಕ್ಕೂ ಕೂಡ ಪರಿಹಾರ ಸಿಗೋದಿಲ್ಲ ಅಂತ ಹೇಳಿ ಅವರು ಅಪಸ್ವರ ಎತ್ತಿರುವುದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದು ಕಡೆ ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಯಾವುದಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಂತಿದೆ. ಮತ್ತೊಂದು ಕಡೆ ಇವತ್ತು ಸಿಎಂ ನೇತೃತ್ವದಲ್ಲಿ ಸಭೆ ಇದೆ. ಆ ಸಭೆಗೂ ಕೂಡ ಒಂದಷ್ಟು ಅಪಸ್ವರ ಕೇಳಿ ಬರ್ತಾ ಇದೆ. ಹೌದು ಮಧುಶ್ರೀ, ಈಗಾಗಲೇ ಕೂಡ ನಾಳೆಯಿಂದ ಸಾರಿಗೆ ಮುಷ್ಕರಕ್ಕೆ ರಾಜ್ಯದ ಸಾರಿಗೆ ನೌಕರರು ಕರೆಯನ್ನು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಸಾರಿಗೆ ಮುಖಂಡರು ಮೆಜೆಸ್ಟಿಕ್ಗೆ ಬರುವಂತಹ ಪ್ರಯಾಣಿಕರಿಗೆ ಮತ್ತು ಕಂಡಕ್ಟರ್ ಡ್ರೈವರ್ಗಳಿಗೆ ಕರಪತ್ರವನ್ನು ಹಂಚುತ್ತಾ ಇದ್ದಾರೆ. ಅಂದರೆ ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ, ದಯವಿಟ್ಟು ಯಾರು ಡ್ಯೂಟಿ ಮಾಡಬೇಡಿ ಅಂತ ಕಂಡಕ್ಟರ್ ಡ್ರೈವರ್ಗಳಿಗೆ ಮನವಿ ಮಾಡ್ತಾ ಇದ್ದಾರೆ. ಪ್ರಯಾಣಿಕರಿಗೂ ನಾಳೆಯಿಂದ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ನಾವು ಇಷ್ಟು ವರ್ಷಗಳ ಕಾಲ ನಿಮಗೆ ಸೇವೆಯನ್ನು ಕೊಟ್ಟಿದ್ದೀವಿ, ಹಾಗಾಗಿ ನಾಳೆಯಿಂದ ನೀವು ನಮಗೆ ಸಹಕರಿಸಬೇಕು ಅನ್ನೋಂಥ ಒಂದು ಮನವಿ ಮಾಡ್ತಿದ್ದಾರೆ. ಇದು ಒಂದು ಕಡೆ ಆದರೆ, ಎರಡನೇದು ನಾಳೆಯಿಂದ ಮುಷ್ಕರ ಆರಂಭವಾಗ್ತಿರುವಂಥ ಹಿನ್ನೆಲೆಯಲ್ಲಿ ಸಿಎಂ ಅವರು ಇವತ್ತು 11:45ಕ್ಕೆ ವಿಧಾನಸೌಧದಲ್ಲಿ ಸಾರಿಗೆ ಮುಖಂಡರ ಒಂದು ಸಭೆಯನ್ನು ಕೂಡ ಕರೆದಿರುವಂಥದ್ದು. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ 38 ತಿಂಗಳ
ಬಾಕಿ ವೇತನವನ್ನು ಕೊಡಬೇಕು. ಹೋದ ವರ್ಷ ಅಂದರೆ 1/24 ವೇತನ ಹೆಚ್ಚಳ ಮಾಡಬೇಕಾಗಿದ್ದಂಥದ್ದು 2 ಪ್ರಮುಖ ಬೇಡಿಕೆಗಳನ್ನು ಇಡ್ತಾ ಇರುವಂಥದ್ದು. ಮತ್ತು CM ಅರ್ಧ ಗಂಟೆಗಳ ಒಂದು ಕಾಲಾವಕಾಶವನ್ನು ಕೊಟ್ಟಿರುವಂಥದ್ದಕ್ಕೆ ಸಾರಿಗೆ ಮುಖಂಡರು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ KSRTC BMTC ಸೇರಿದಂತೆ 4 ನಿಗಮದ ನೌಕರರಿಗೂ ನಾಳೆಯಿಂದ ಯಾರ್ಯಾರು ರಜಾನ ಅಪ್ಲೈ ಮಾಡಿದ್ರು, ಯಾರ್ಯಾರು ವೀಕ್ಲಿ ಆಫ್ ಇದೆ, ಇವೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಿರುವಂಥದ್ದು. ಮುಷ್ಕರಕ್ಕೆ ಮುಂದಾದರೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ಸಾರಿಗೆ ಮುಖಂಡ ಜಗದೀಶ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್, ತಾವು ಕರಪತ್ರ ಅನಿಸ್ತಿದ್ದೀರಾ, ಏನು ಹೇಳ್ತಿದ್ದಾರೆ ಜನರು ಮತ್ತು ಕಂಡಕ್ಟರ್ ಡ್ರೈವರ್ಗಳು ಇವತ್ತಿನ CM ಸಭೆಯಲ್ಲಿ ತಮ್ಮ ಪ್ರಮುಖವಾದಂಥ ಬೇಡಿಕೆಗಳೇನು? ಸರ್, ನಾವು ಬೆಳಿಗ್ಗೆ 9 ಗಂಟೆಯಿಂದನೂ ಸಾವಿರಾರು ಪ್ರಯಾಣಿಕರಿಗೆ ಕರಪತ್ರ ಹಂಚೋದ್ರ ಮುಖಾಂತರವಾಗಿ ಇವತ್ತು ಮಧ್ಯರಾತ್ರಿಯಿಂದನೇ ಬಸ್ ಇಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಪ್ರಯಾಣಿಕರು ಯಾತಕ್ಕೋಸ್ಕರ ಅಂತ ಕೇಳಿದರೆ, ಕಳೆದ ಡಿಸೆಂಬರ್ ಜನವರಿ ತಿಂಗಳಿನಲ್ಲೇ 15% ಟಿಕೆಟ್ ದರವನ್ನು ಹೆಚ್ಚಳವನ್ನು ಮಾಡಿ ಇಂದಿನ ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಬ್ಬರು ಸಹ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಡೀಸೆಲ್ ಟಿಕೆಟ್ ದರ ಹೆಚ್ಚಳ ಆದ ಮೇಲೆ ನಿಮಗೆ ಸಂಬಳವನ್ನು ಹೆಚ್ಚಳ ಮಾಡಿಕೊಡ್ತೀವಿ ಅಂತಕ್ಕಂಥ ಆ ಮಾತು ತಪ್ಪಿದ ವಿರುದ್ಧವಾಗಿ ನಾವು ಇವತ್ತು ಮುಷ್ಕರಕ್ಕೆ ಬಂದಿದ್ದೀವಿ. ಪ್ರಮುಖವಾದಂಥ ಇರ್ತಕ್ಕಂಥ ಬೇಡಿಕೆಗಳು ನಮ್ಮದು 2 ರಿಂದ 3 ಬೇಡಿಕೆಗಳು. ಒಂದು 38 ತಿಂಗಳ ಹಿಂಬಾಕಿ ಮತ್ತು 1/1/2024 ಹೊಸ ವೇತನ ಹೆಚ್ಚಳ. ಇಂದು 2020 ಮುಷ್ಕರದಲ್ಲಿ ಆದಂಥ ಪೊಲೀಸ್ ಪ್ರಕರಣಗಳನ್ನೆಲ್ಲವನ್ನು ರದ್ದು ಮಾಡಬೇಕು, ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತಕ್ಕಂಥದ್ದೇ ಪ್ರಮುಖವಾದಂಥ ಬೇಡಿಕೆಗಳು ಇರ್ತಕ್ಕಂಥದ್ದು. ಈಗ 4 ನಿಗಮಕ್ಕೂ ಕೂಡ ರಜೆಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಯಾರಾದರೂ ಮುಷ್ಕರಕ್ಕೆ ಮುಂದಾದರೆ ನಿಮ್ಮ ಮೇಲೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ತೀವಿ ಎಂದಿದ್ದಾರೆ. ಈಗಾಗಲೇ ಎಸ್ಮಾ ಕೂಡ ಜಾರಿಯಲ್ಲಿರುವಂಥದ್ದು. ಈ ಸಂದರ್ಭದಲ್ಲಿ ನಿಮ್ಮ ಹೋರಾಟ ಯಾವ ರೀತಿಯಲ್ಲಿದೆ? ಕಂಡಕ್ಟರ್ ಡ್ರೈವರ್ಗಳು ಇದರಿಂದ ಎಲ್ಲ ಒಂದು ಕಡೆ ಸರ್, ಈ ಬಾರಿಯ ಹೋರಾಟ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಎದುರ್ತಕ್ಕಂಥ ಕೆಲಸ ಇಲ್ಲ. ನಾವು ಕಾನೂನಾತ್ಮಕವಾಗಿ ನಾವು ಚಳವಳಿಗಳನ್ನ ಶುರು ಮಾಡಿದ್ದೀವಿ. 22 ದಿನಗಳ ಕಾಲಾವಕಾಶವನ್ನು ಕೊಟ್ಟು ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ. ಕಾರ್ಮಿಕರಲ್ಲಿ ನಾವು ಬೇಡ್ಕೊಂಡಿದ್ದೀವಿ, ದಯಮಾಡಿ ನೀವು ಮನೆಯಲ್ಲಿರಿ, ಯಾರು ಡಿಪೋಗಳ ಹತ್ರ ಬರಬೇಡಿ ಅಂತೇಳಿ. ಇವರು ವೀಕ್ಲಿ ಆಫ್ ಮಾಡ್ತಕ್ಕಂಥದ್ದು, ಪೊಲೀಸರ ಕೈಲಿಂದ ಫೋನ್ ಮಾಡಿಸ್ತಕ್ಕಂಥದ್ದು, ಎದುರಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈಗ ಆಲ್ರೆಡಿ ಮ್ಯಾಕ್ಸಿ ಕ್ಯಾಬ್ಗಳು ತೆಗೆದುಕೊಂಡು ಓಡಿಸ್ತೀನಿ ಅಂತಕ್ಕಂಥ ದುರಾಂಕಾರದ ನಡೆಗೆ ಹೊರಟು ನಿಂತಿದ್ದಾರೆ. ನಾವು ಇವೆಲ್ಲ ವಿಚಾರವಾಗಿ ಹೇಳ್ತಾ ಇದ್ದೀವಿ. ದಯಮಾಡಿ ನಮ್ಮನ್ನು ಸೌಹಾರ್ದಯುತವಾಗಿ ಕರೆದು ಮಾತುಕತೆ ಮೂಲಕ ಬಗೆಹರಿಸೋದನ್ನು ಪ್ರಯತ್ನ ಪಡಬೇಕು ಹೊರತು ನಮ್ಮನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡಿದ್ರೆ 1,10,10,000 ಏನು ನೌಕರರು ಅವ್ರ ಕುಟುಂಬಗಳು ಸಹ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡುತ್ತೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ. 11:45 ನಡೀತಾ ಇರತಕ್ಕಂಥ ಮೀಟಿಂಗ್ನಲ್ಲಿ ಸೌಜನ್ಯಯುತವಾಗಿ ನಮ್ಮನ್ನು ಕರೆದು ಮಾತಾಡಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಅಂತಂದರೆ ಮುಷ್ಕರಕ್ಕೆ ನೀವು ನೇರವಾಗಿ ನೀವೇ ಹೊಣೆಗಾರಾಗಿರ್ತೀರಾ ಅಂತಕ್ಕಂಥದ್ದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈಗ ನಾಳೆ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯಕ್ಕೆ ಬರ್ತಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಮುಷ್ಕರವನ್ನು ಮಾಡ್ತಾ ಇದ್ದೀರಾ. ಸಾಕಷ್ಟು ಜನರು ಈಗಾಗಲೇ ಆ ವಿಚಾರವಾಗಿ ಮುಷ್ಕರ ಮಾಡ್ತಿದ್ದಾರೆ ನಾಳೆಯಿಂದ ಅಂತ. ಫ್ರೀಡಂ ಪಾರ್ಕ್ನಲ್ಲಿ ತಾವು ಕೂಡ ಪ್ರತಿಭಟನೆ ಮಾಡಬೇಕು ಅನ್ನೋಂಥ ಒಂದು ಚರ್ಚೆಗಳು ಮಾಡಿದ್ರಿ. ನಾಳೆ ಅಲ್ಲೇ ಪ್ರತಿಭಟನೆ ನಡೀತಾ ಇರುವಂಥದ್ದು. ತಾವು ಏನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ? ಸರ್, ರಾಹುಲ್ ಗಾಂಧಿ ಅವರು ಬರ್ತಕ್ಕಂಥದ್ದು ನಮಗೆ ಗೊತ್ತಿರಲಿಲ್ಲ. ನಾವು ಮುಂದೆ 22 ದಿನ ಏನು ಕೈಗಾರಿಕಾ ಒಪ್ಪಂದ ಪ್ರಕಾರ ನೋಟಿಸ್ ಕೊಟ್ಟಿದ್ದೀವಿ. ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ನಾವು ಮುಕ್ತವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ಆದರೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತಿದ್ದೀವಿ, ಸುಮಾರು 10,000 ಬಸ್ಗಳನ್ನು ನೀವು CC ಗಾಡಿಗಳ ಬುಕಿಂಗ್ ಮಾಡ್ಕೊಂಡಿದ್ದಾರೆ ನಾಳೆ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ. ದಯಮಾಡಿ ಅದನ್ನು ಓಡಿಸ್ತಕ್ಕಂಥ ನಮ್ಮ ಚಾಲಕರೇ ಸ್ವಾಮಿ. ಆ ಚಾಲಕರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ನೀವು ಬೇರೆ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ನಾವು ಅದಕ್ಕೆ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯಮಾಡಿ ನೀವು ನಮ್ಮನ್ನು ಮಾನವೀಯತೆಯಲ್ಲಿ ಪರಿಗಣಿಸಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡಿ. ನಮ್ಮ ಹೆಸರನ್ನ ಹೇಳಿ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊಂಡಿದ್ದೀರಾ ಸ್ವಾಮಿ. ನೀವು ಕೊಡಬೇಕಾಗಿರ್ತಕ್ಕಂಥದ್ದು ನಮಗೆ ಕೊಡಿ. ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡೆಯಕ್ಕೆ ನಿಂತಿದ್ದೀರಾ ಅಂತಕ್ಕಂಥದ್ದನ್ನ ಕೇಳ್ತಾ ಇದ್ದೀವಿ ಸರ್ ನಾವು. ಓಕೆ ಸರ್. ಅಂದರೆ ಮಧುಶ್ರೀ ವಿಷ್ಟು ಕೂಡ ಇಲ್ಲಿರುವಂತಹ ಸಾರಿಗೆ ಮುಖಂಡರು ಹೇಳ್ತಾ ಇರುವಂಥದ್ದು. ಧನ್ಯವಾದ ಕಿರಣ್, ತಮ್ಮೆಲ್ಲ ಮಾಹಿತಿಗಾಗಿ.